ನಮಸ್ಕಾರ ಪ್ರೀತಿಯ ಆಕಾಶವಾಣಿ ಹಕ್ಕಿಯ ಬಳಗ ಕೇಳುಗರೆ, ನಾವು BVM ಗ್ಲೋಬಲ್ ಬೆಂಗಳೂರು ಶಾಲೆಯ ಮಕ್ಕಳು. ಈ ಕಾರ್ಯಕ್ರಮದಲ್ಲಿ ನಾವು ಉತ್ತಮ ಮೌಲ್ಯಗಳು, ಚಿಂತನೆಗಳು ಮತ್ತು ಒಳ್ಳೆಯ ಜೀವನಕ್ಕೆ ದಾರಿ ತೋರಿಸುವ ಸಣ್ಣ ಸಂದೇಶಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇವೆ. ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಪ್ರೀತಿಯ ಬೆಂಬಲ ಇರಲಿ. ಎಲ್ಲರಿಗೂ ಶುಭೋದಯ. ಈ ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸುತ್ತೇವೆ. ಶಕ್ತಿ ಗಣಪತಿಂ ಶಂಕರಾದಿಸೇವಿತಂ ವಿರಕ್ತ ಸಕಲ ಮುನಿವರ ಸುರರಾಜ ವಿನುತ ಗುರುಗುಹ. ಶಕ್ತಿ ಸಹಿತ ಗಣಪತಿಂ ಶಂಕರಾದಿಸೇವಿತಂ ವಿರಕ್ತ ಸಕಲ ಮುನಿವರ ಸುರರಾಜ ವಿನುತ ಗುರುಗುಹ. ಭಕ್ತಾದಿ ಪೋಷಕಂ ಭವಸುತಂ ವಿನಾಯಕಂ ಭಕ್ತಾದಿ ಪೋಷಕಂ ಭವಸುತಂ ವಿನಾಯಕಂ. ಭುಕ್ತಿ ಮುಕ್ತಿ ಪ್ರದ ಭೂಷಿತಾಂಗಂ ರಕ್ತಪದಾಂಬುಜ ಭವಯಾಮಿ. ಭುಕ್ತಿ ಮುಕ್ತಿ ಪ್ರದ ಭೂಷಿತಾಂಗಂ ರಕ್ತಪದಾಂಬುಜ ಭವಯಾಮಿ ಭವಯಾಮಿ ಭವಯಾಮಿ. ಶ್ಯಾಮಲೆ ಮೀನಾಕ್ಷಿ ಸುಂದರೇಶ್ವರ ಸಾಕ್ಷಿ ಶಂಕರಿ ಗುರು ಗುಹ ಸಮುದ್ಭವೆ ಶಿವೇವ. ಶ್ಯಾಮಲೆ ಮೀನಾಕ್ಷಿ ಸುಂದರೇಶ್ವರ ಸಾಕ್ಷಿ ಶಂಕರಿ ಗುರು ಗುಹ ಸಮುದ್ಭವೆ ಶಿವೇವ. ಪಾಮರ ಮೋಚನಿ ಪಂಕಜಲೋಚನಿ ಪದ್ಮಾಸನವಾಣಿ ಹರಿಲಕ್ಷ್ಮೀ ವಿನುತೆ ಶಾಂಭವಿ. ಶ್ಯಾಮಳೆ ಮೀನಾಕ್ಷಿ ಸುಂದರೇಶ್ವರ ಸಾಕ್ಷಿ ಶಂಕರಿ ಗುರು ಗುಹ ಸಮುದ್ಭವೆ ಶಿವೆ. ಪಾಮರ ಮೋಚನಿ ಪಂಕಜಲೋಚನಿ ಪದ್ಮಾಸನವಾಣಿ ಹರಿಲಕ್ಷ್ಮೀ ವಿನುತೆ ಶಾಂಭವಿ. ಶ್ಯಾಮಳೆ ಮೀನಾಕ್ಷಿ ಸುಂದರೇಶ್ವರ ಸಾಕ್ಷಿ ಶಂಕರಿ ಗುರು ಗುಹ ಸಮುದ್ಭವೆ ಶಿವೇವ. ಶಂಕರಿ ಗುರು ಗುಹ ಸಮುದ್ಭವೆ ಶಿವೇವ. ಇಂದು ನಮಗೆಲ್ಲರಿಗೂ ಶಾಲೆಗೆ ರಜೆ ಇರುವುದರಿಂದ ನಾವೆಲ್ಲರೂ ಒಟ್ಟಿಗೆ ಸೇರಿದ್ದೇವೆ. ಅಲ್ಲಿ ನೋಡು ಸೌಮ್ಯ, ನೇಹ, ಸಾತ್ವೆ, ಶ್ರೇಯಾ, ಇಶಾನಿ, ಪ್ರಜ್ಞಾ, ಮೇಘ, ರಮೇಶ್, ಸತೀಶ್ ಎಲ್ಲರೂ ಬರ್ತಿದ್ದಾರೆ. ಓ ಬನ್ನಿ ಬನ್ನಿ, ನೀವೆಲ್ಲರೂ ಬಂದಿರುವುದು ನನಗೆ ತುಂಬ ಸಂತೋಷವಾಗಿದೆ. ಶುಭೋದಯ ಸೌಮ್ಯ. ನೀನು ಬೆಳಗ್ಗೆ ಎಷ್ಟು ಗಂಟೆಗೆ ಏಳುತ್ತೀಯಾ? ನಾನು ಬೆಳಗ್ಗೆ 6 ಗಂಟೆಗೆ ಏಳುತ್ತೇನೆ. ನೀವು? ನಾವು ಕೂಡ ಬೆಳಗ್ಗೆ 6 ಗಂಟೆಗೆ ಏಳುತ್ತೇವೆ. ನಾನು ಎದ್ದು ಹಲ್ಲು ಶುಭ್ರಗೊಳಿಸಿ ಸ್ನಾನ ಮಾಡುತ್ತೇನೆ. ನಾನು ಮೊದಲು ವ್ಯಾಯಾಮ ಮಾಡುತ್ತೇನೆ. ನಂತರ ಸ್ನಾನ ಮಾಡಿ ದೇವರಿಗೆ ಪ್ರಾರ್ಥಿಸಿ ಉಪಹಾರ ತಿನ್ನುತ್ತೇನೆ. ಶಾಲೆಗೆ ಹೋಗುವ ಮೊದಲು ನಾನು ನನ್ನ ಶಾಲಾ ಕೆಲಸವನ್ನು ಪರಿಶೀಲಿಸುತ್ತೇನೆ. ನಾನು ಶಾಲೆಗೆ ನಿಗದಿತ ಸಮಯಕ್ಕೆ ಹೋಗಲು ನನ್ನ ಶಾಲಾ ಚೀಲವನ್ನು ಮೊದಲೇ ಸಿದ್ಧಪಡಿಸುತ್ತೇನೆ. ಶಾಲೆಯಲ್ಲಿ ನಾವು ಶಿಕ್ಷಕರ ಮಾತನ್ನು ಗಮನದಿಂದ ಕೇಳುತ್ತೇವೆ. ಹೌದು, ನಾವು ಸ್ನೇಹಿತರೊಂದಿಗೆ ಆಟವಾಡುತ್ತೇವೆ ಮತ್ತು ಪಾಠಗಳನ್ನು ಕಲಿಯುತ್ತೇವೆ. ಶಾಲೆಯಿಂದ ಮನೆಗೆ ಬಂದ ನಂತರ ನಾನು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳುತ್ತೇನೆ. ನಾನು ಮನೆಗೆ ಬಂದ ನಂತರ ಅಂದಿನ ಪಾಠವನ್ನು ಅಂದೇ ಅಭ್ಯಾಸ ಮಾಡುತ್ತೇನೆ. ಸಂಜೆ ನಾನು ಆಟವಾಡಲು ಹೋಗುತ್ತೇನೆ. ನಾನು ಕುಟುಂಬದವರ ಜೊತೆ ಸಮಯ ಕಳೆಯುತ್ತೇನೆ. ಹೌದು ಹೌದು, ಇದು ನಮ್ಮ ಒಳ್ಳೆಯ ದಿನಚರಿ. ಸಂಜೆ ನಾನು ಆಟವಾಡಲು ಹೋಗುತ್ತೇನೆ. ನಾನು ಕುಟುಂಬದವರ ಜೊತೆ ಸಮಯ ಕಳೆಯುತ್ತೇನೆ. ರಾತ್ರಿ ಊಟ ಮಾಡಿದ ನಂತರ ನಾನು ಪಾಠ ಓದುತ್ತೇನೆ. ನಾನು ಕೂಡ ಪಾಠ ಓದಿ ಬೇಗ ನಿದ್ದೆಗೆ ಹೋಗುತ್ತೇನೆ. ಹೌದು ಹೌದು,
ಇದು ನಮ್ಮ ಒಳ್ಳೆಯ ದಿನಚರಿ. ಹೌದು, ಉತ್ತಮ ದಿನಚರಿ ನಮ್ಮನ್ನು ಆರೋಗ್ಯವಾಗಿರಿಸುತ್ತದೆ. ಹೌದು, ಬೆಳಗ್ಗೆ ಬೇಗ ಏಳುವುದು ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಅತ್ಯುತ್ತಮ ಹಾಗೂ ನಮ್ಮಲ್ಲಿ ಏಕಾಗ್ರತೆ ಹೆಚ್ಚಿಸುವುದು. ನೀವು ನಿಮ್ಮ ದಿನಚರಿ ಬಗ್ಗೆ ಹೇಳಿದ್ದು ನಮಗೆಲ್ಲರಿಗೂ ಖುಷಿ ಕೊಟ್ಟಿದ್ದೆ. ನಮ್ಮ ದಿನಚರಿಯಲ್ಲಿ ಇಷ್ಟಿದ್ದರೆ ಸಾಲದು, ಪ್ರಕೃತಿಯ ಬಗ್ಗೆ ಕೂಡ ಕಾಳಜಿ ಇರಬೇಕು. ಹೌದು, ಈಗ ನಾನು ನಮ್ಮ ಮನೆಯ ಹಿತ್ತಲಿನ ಪ್ರಕೃತಿಯ ಬಗ್ಗೆ ಹೇಳುತ್ತೇನೆ, ಕೇಳಿ. ನಮ್ಮ ಮನೆ ಹಿತ್ತಲಿನ ಪ್ರಕೃತಿ ಇದು ಕೇವಲ ಒಂದು ಸ್ಥಳವಲ್ಲ, ಇದು ಪ್ರಕೃತಿಯೊಂದಿಗೆ ನಾವು ಬದುಕುವ ಒಂದು ಜೀವಂತ ಅನುಭವವಾಗಿದೆ. ಹಿತ್ತಲಿನಲ್ಲಿ ಬೆಳೆದಿರುವ ಎತ್ತರವಾದ ಮರಗಳು ಬಿಸಿಲಿನ ಹೊತ್ತಿನಲ್ಲಿ ನಮಗೆ ನೆರಳು ನೀಡುತ್ತವೆ, ತಾಜಾ ಮತ್ತು ಶುದ್ಧ ಗಾಳಿಯನ್ನು ನೀಡುತ್ತವೆ, ನಮ್ಮ ಜೀವನಕ್ಕೆ ಆರೋಗ್ಯವನ್ನು ಸೇರಿಸುತ್ತವೆ. ಹೌದು, ನಮ್ಮ ಮನೆಯ ಹಿತ್ತಲಿನಲ್ಲಿ ಬಣ್ಣ ಬಣ್ಣದ ಹೂವುಗಳು ಪ್ರಕೃತಿಯ ಸೌಂದರ್ಯವನ್ನು ಹೆಚ್ಚಿಸುವುದಲ್ಲದೆ ನಮ್ಮ ಮನಸ್ಸಿಗೆ ಶಾಂತಿ ಮತ್ತು ಸಂತೋಷವನ್ನು ನೀಡುತ್ತವೆ. ಬೆಳಗಿನ ಮೌನದ ನಡುವೆ ಹಕ್ಕಿಗಳ ಮಧುರ ಚಿಲಿಪಿಲಿ ಕೇಳಿದಾಗ ಆಹಾ, ಪರಿಸರವೇ ಜೀವಂತವಾಗಿರುವಂತೆ ಭಾಸವಾಗುತ್ತದೆ. ಚಿಟ್ಟೆಗಳು, ಇರುವೆಗಳು, ಜೇನುಹುಳುಗಳು ನಮಗೆ ಚಿಕ್ಕದಾಗಿ ಕಾಣಿಸಿದರೂ ಅವು ಪ್ರಕೃತಿಯ ಸಮತೋಲನವನ್ನು ಕಾಪಾಡುವಲ್ಲಿ ಅತ್ಯಂತ ಮಹತ್ವದ ಪಾತ್ರ ವಹಿಸುತ್ತವೆ. ನಮ್ಮ ಮನೆ ಹಿತ್ತಲು ನಮಗೆಲ್ಲರಿಗೂ ಪ್ರಕೃತಿಯನ್ನು ಅರಿಯುವ ಮೊದಲ ಪಾಠಶಾಲೆಯಾಗಿದೆ. ಇಲ್ಲಿ ನಾವು ಪ್ರೀತಿ, ಸಹನೆ ಮತ್ತು ಜವಾಬ್ದಾರಿಯನ್ನು ಕಲಿಯುತ್ತೇವೆ. ಆದ್ದರಿಂದ ಪ್ರಕೃತಿಯನ್ನು ಪ್ರೀತಿಸುವುದು ಮಾತ್ರವಲ್ಲ, ಅದನ್ನು ರಕ್ಷಿಸುವುದು ನಮ್ಮ ಪ್ರತಿಯೊಬ್ಬರ ಕರ್ತವ್ಯವಾಗಿದೆ. ಇಂದು ನಾವು ಕಾಪಾಡುವ ಪ್ರಕೃತಿಯೇ ನಾಳೆಯ ನಮ್ಮ ಭವಿಷ್ಯ. ಹೌದು, ಪ್ರಕೃತಿಯ ಬಗ್ಗೆ ಮಾತಾಡಿದ ತಕ್ಷಣ ನನಗೆ ನಮ್ಮ ಶಿಕ್ಷಕರು ಹೇಳಿಕೊಟ್ಟ ಹಾಡು ನೆನಪಿಗೆ ಬಂತು. ಈಗ ಎಲ್ಲರೂ ಸೇರಿ ಹಾಡೋಣವೇ? ಮಳೆ ಸುರಿಯಲಿ, ಹೊಳೆ ಹರಿಯಲಿ, ತಿಳಿಯಾಗಲಿ ಮೋಡ. ಮಳೆ ಸುರಿಯಲಿ, ಹೊಳೆ ಹರಿಯಲಿ, ತಿಳಿಯಾಗಲಿ ಮೋಡ. ಧಗಧಗಿಸುವ ದರೆ ತಣಿಯಲಿ, ಧಗಧಗಿಸುವ ದರೆ ತಣಿಯಲಿ, ಮನುಜನಿದೆ ಕೂಡ, ಮನುಜನಿದೆ ಕೂಡ. ಮಳೆ ಸುರಿಯಲಿ, ಹೊಳೆ ಹರಿಯಲಿ, ತಿಳಿಯಾಗಲಿ ಮೋಡ. ಮಳೆ ಸುರಿಯಲಿ, ಹೊಳೆ ಹರಿಯಲಿ, ತಿಳಿಯಾಗಲಿ ಮೋಡ. ಗಿಳಿ ಹಾಡಲಿ, ತೆನೆ ತೂಗಲಿ, ಕಾಡಾಗಲಿ ಹಸಿರು. ಗಿಳಿ ಹಾಡಲಿ, ತೆನೆ ತೂಗಲಿ, ಕಾಡಾಗಲಿ ಹಸಿರು. ಬುಸುಗುಟ್ಟುವ ಜಗದೆದೆಯಲಿ, ಬುಸುಗುಟ್ಟುವ ಜಗದೆದೆಯಲಿ, ಹೊಮ್ಮಲಿ ಮೆಲ್ಲುಸಿರು, ಹೊಮ್ಮಲಿ ಮೆಲ್ಲುಸಿರು. ಮಳೆ ಸುರಿಯಲಿ, ಹೊಳೆ ಹರಿಯಲಿ, ತಿಳಿಯಾಗಲಿ ಮೋಡ. ಮಳೆ ಸುರಿಯಲಿ, ಹೊಳೆ ಹರಿಯಲಿ, ತಿಳಿಯಾಗಲಿ ಮೋಡ. ರವಿಯೇರಲಿ, ಗಿಳಿ ಕಾಣಲಿ, ಮೂಡಲಿ ಮಳೆ ಬಿಲ್ಲು. ರವಿಯೇರಲಿ, ಗಿಳಿ ಕಾಣಲಿ, ಮೂಡಲಿ ಮಳೆ ಬಿಲ್ಲು. ಸೆರೆಯೊಳಗಿನ ಬಣಗಳಿಗೆ, ಸೆರೆಯೊಳಗಿನ ಬಣಗಳಿಗೆ, ಆಗಲಿ ಹೊಸ ಸಲ್ಲು, ಆಗಲಿ ಹೊಸ ಸಲ್ಲು. ಮಳೆ ಸುರಿಯಲಿ, ಹೊಳೆ ಹರಿಯಲಿ, ತಿಳಿಯಾಗಲಿ ಮೋಡ. ಮಳೆ ಸುರಿಯಲಿ, ಹೊಳೆ ಹರಿಯಲಿ, ತಿಳಿಯಾಗಲಿ ಮೋಡ. ಮಳೆ ಸುರಿಯಲಿ, ಹೊಳೆ ಹರಿಯಲಿ, ತಿಳಿಯಾಗಲಿ ಮೋಡ. ತಿಳಿಯಾಗಲಿ ಮೋಡ. ಹಾಡು ಬಹಳ ಚೆನ್ನಾಗಿತ್ತು.
ಇದಿಷ್ಟೇ ಸಾಲದು ಗೆಳೆಯರೆ. ನಾವು ನಮ್ಮ ಜೀವನದಲ್ಲಿ ಕೆಲವೊಂದು ನಿಯಮಗಳನ್ನು ಕಲಿಯಬೇಕು ಮತ್ತು ಅವನ್ನು ಪಾಲಿಸಬೇಕು. ನಮ್ಮ ಜೀವನದಲ್ಲಿ ಕಲಿಬೇಕಾದ ನಿಯಮಗಳು ಯಾವುವು? ಗುರು ಹಿರಿಯರಿಗೆ ಗೌರವ ತೋರಿಸಬೇಕು. ಹೌದು, ನಮ್ಮ ಜೀವನದಲ್ಲಿ ಶಿಸ್ತು ಅತ್ಯಂತ ಮುಖ್ಯ. ಹೌದು, ಎಲ್ಲರೊಂದಿಗೆ ಸ್ನೇಹ ಮತ್ತು ಪ್ರೀತಿಯಿಂದ ವರ್ತಿಸಬೇಕು. ಹೌದು ಪ್ರೇಕ್ಷಾ, ಶಿಸ್ತು ಸಹ ಬಹಳ ಮುಖ್ಯವಾದುದು. ನಾವು ಎಲ್ಲರಲ್ಲೂ ಹಾಗೂ ಪ್ರಾಣಿ ಪಕ್ಷಿಗಳ ಮೇಲೂ ಕರುಣೆ ಮತ್ತು ದಯೆ ತೋರುವ ಗುಣವನ್ನು ಬೆಳೆಸಿಕೊಳ್ಳಬೇಕು. ಓ ರವಿ, ನೀನು ದಯೆ ಎಂದ ತಕ್ಷಣ ನನಗೆ ಒಂದು ಕತೆ ನೆನಪಾಯಿತು, ಹೇಳಲೇ? ಖಂಡಿತವಾಗಿ ಹೇಳು. ನಾವು ಕೂಡ ಆ ಕಥೆಯಿಂದ ಒಳ್ಳೆಯ ಪಾಠ ಕಲಿಯೋಣ. ಈ ಕಥೆಯ ಹೆಸರು ಸಿದ್ಧಾರ್ಥ ಮತ್ತು ಗಾಯಗೊಂಡ ಹಂಸ. ಸಿದ್ಧಾರ್ಥನ ಕರುಣೆಯ ಕಥೆ ತಾನೇ? ನಾನು ಹೇಳುತ್ತೇನೆ. ಸರಿ, ನೀನೇ ಹೇಳು. ಬಹಳ ವರ್ಷಗಳ ಹಿಂದೆ ಕಪಿಲವಸ್ತುವಿನ ಅರಮನೆಯಲ್ಲಿ ಸಿದ್ಧಾರ್ಥ ಎಂಬ ರಾಜಕುಮಾರನಿದ್ದನು. ಅವನು ಬಹಳ ದಯಾಮಯಿ. ಅವನಿಗೆ ದೇವದತ್ತ ಎಂಬ ಸೋದರ ಸಂಬಂಧಿ ಇದ್ದನು. ಅವನು ಬಹಳ ಕ್ರೂರಿಯಾಗಿದ್ದನು. ಒಂದು ದಿನ ಸಿದ್ಧಾರ್ಥನು ತೋಟದಲ್ಲಿ ವಿಹರಿಸುತ್ತಿದ್ದಾಗ ಆಕಾಶದಿಂದ ಒಂದು ಹಂಸವು ರಕ್ತಸಿಕ್ತವಾಗಿ ಅವನ ಕಾಲಿನ ಬಳಿ ಬಿದ್ದಿತ್ತು. ಯಾರೋ ಹೊಡೆದ ಬಾಣ ಅದರ ರೆಕ್ಕೆಗೆ ಚುಚ್ಚಿತ್ತು. ಅದನ್ನು ಕಂಡು ಸಿದ್ಧಾರ್ಥನ ಮನಸ್ಸೂ ಕರಗಿತು. ಅವನು ಮೆಲ್ಲನೆ ಹಂಸವನ್ನು ಎತ್ತಿಕೊಂಡು ಬಾಣವನ್ನು ತೆಗೆದು ಗಾಯಕ್ಕೆ ಮದ್ದನ್ನು ಹೆಚ್ಚಿ ಪ್ರೀತಿಯಿಂದ ಉಪಚರಿಸಿದನು. ಅಷ್ಟರಲ್ಲಿ ದೇವದತ್ತನು ಅಲ್ಲಿಗೆ ಬಂದು, ಈ ಹಂಸವನ್ನು ಬಾಣದಿಂದ ಹೊಡೆದವನು ನಾನು, ಇದು ನನಗೆ ಸೇರಬೇಕು ಎಂದು ಹಠ ಹಿಡಿದನು. ಆದರೆ ಸಿದ್ಧಾರ್ಥನು, ನಾನು ಇದನ್ನು ಬದುಕಿಸಿದ್ದೇನೆ, ಹಾಗಾಗಿ ಇದು ನನ್ನ ಬಳಿಯೇ ಇರಲಿ ಎಂದನು. ಹೀಗೆ ಇವರಿಬ್ಬರ ಕಲಹದ ವಿಷಯವು ರಾಜನ ಆಸ್ಥಾನಕ್ಕೆ ತಲುಪಿತು. ರಾಜನು ಇಬ್ಬರ ವಾದವನ್ನು ಕೇಳಿ ಒಂದು ಅದ್ಭುತ ತೀರ್ಪನ್ನು ನೀಡಿದನು. ಯಾವ ತೀರ್ಪನ್ನು ನೀಡಿದನು? ರಾಜನು ಹೇಳಿದನು, ಕೊಲ್ಲುವವನಿಗಿಂತ ಕಾಯುವವನೇ ಮಿಗಿಲು. ಪ್ರಾಣ ತೆಗೆಯುವವನಿಗಿಂತ ಪ್ರಾಣ ಉಳಿಸುವವನಿಗೆ ಆ ಜೀವದ ಮೇಲೆ ಹೆಚ್ಚಿನ ಹಕ್ಕಿರುತ್ತದೆ. ಹಾಗಾಗಿ ಹಂಸವು ಸಿದ್ಧಾರ್ಥನಿಗೆ ಸೇರಿದ್ದು ಎಂಬ ಮಹತ್ವದ ತೀರ್ಪನ್ನು ರಾಜನು ನೀಡಿದನು. ಈ ಕಥೆಯ ನೀತಿ ಏನೆಂದರೆ, ದಯೆ ಧರ್ಮದ ಮೂಲ. ಪ್ರಾಣಿಗಳ ಮೇಲೆ ಕರುಣೆ ತೋರಿಸುವುದು ಮನುಷ್ಯನ ಮೊದಲ ಕರ್ತವ್ಯ. ಈಗ ನಾವು ದಿನಚರಿಯ ಬಗ್ಗೆ, ಪ್ರಕೃತಿಯ ಬಗ್ಗೆ ಹಾಗೂ ಜೀವನದ ನಿಯಮಗಳ ಬಗ್ಗೆ ತಿಳಿದುಕೊಂಡೆವು. ಈಗ ಮುಂದೆ ಏನು ಮಾಡೋಣ? ನಾನು ಪ್ರಶ್ನೆಯನ್ನು ಕೇಳುತ್ತೇನೆ, ನೀವೆಲ್ಲರೂ ಉತ್ತರಿಸಬಲ್ಲಿರಾ? ಹೌದು, ಖಂಡಿತವಾಗಿ. ನೀನು ಪ್ರಶ್ನೆ ಕೇಳು, ನಾವು ಉತ್ತರಿಸಲು ಪ್ರಯತ್ನಿಸುತ್ತೇವೆ. ನಮ್ಮ ದೇಹದಲ್ಲಿ ರಕ್ತವನ್ನು ಪಂಪ್ ಮಾಡುವ ಅಂಗ ಯಾವುದು? 24 ಗಂಟೆ ಕೆಲಸ ಮಾಡುತ್ತೆ, ರಜೆಯೇ ಇಲ್ಲ. ಹೃದಯ. ಸರಿಯಾದ ಉತ್ತರ. ನಾನು ಒಂದು ಪ್ರಶ್ನೆ ಕೇಳಲೇ? ವಿಶ್ವ ಪರಿಸರ ದಿನ ಯಾವಾಗ? ಆ ದಿನ ಮರಗಳು ಧನ್ಯವಾದ ಹೇಳುತ್ತವೆ. ಜೂನ್ 5. ಸರಿಯಾದ ಉತ್ತರ. ಭಾರತದ ರಾಷ್ಟ್ರೀಯ ಪಕ್ಷಿ ಯಾವುದು? ಮಳೆ ಬಂದಾಗ ಡ್ಯಾನ್ಸ್ ಸ್ಟಾರ್ ಆಗುತ್ತೆ. ನವಿಲು. ಸರಿಯಾದ ಉತ್ತರ. ನಾನು ಒಂದು ಪ್ರಶ್ನೆ ಕೇಳಲೇ? ಕರ್ನಾಟಕದ ರಾಜಧಾನಿ ಯಾವುದು? ಬೆಂಗಳೂರು. ಸರಿಯಾದ ಉತ್ತರ. ಕರ್ನಾಟಕ ರಾಜ್ಯೋತ್ಸವ ಯಾವ ದಿನ? ನವೆಂಬರ್ 1. ಸರಿಯಾದ ಉತ್ತರ. ನಾವೆಲ್ಲರೂ ಕೂಡಿ ಕೆಲವು ವಿಚಾರಗಳನ್ನು ವಿನಿಮಯ ಮಾಡಿಕೊಂಡು ತಿಳಿದುಕೊಂಡೆವು. ಆದರೆ ಕೊನೆಯಲ್ಲಿ ನಾನು ಒಂದು ಮಾತನ್ನು ಹೇಳಬೇಕೆಂದಿದ್ದೇನೆ. ಈಗ ಎಲ್ಲರ ಕೈಯಲ್ಲಿ ಮೊಬೈಲ್ ಇದೆ. ಇದರ ಮೂಲಕ ಜಗತ್ತಿನ ಮೂಲೆ ಮೂಲೆಗಳಲ್ಲಿರುವ ಜನರು ವಿಚಾರ ವಿನಿಮಯ ಮಾಡಿಕೊಳ್ಳಬಹುದು. ವಿಚಾರ ವಿನಿಮಯದ ಜೊತೆಗೆ ಸಂದೇಶಗಳನ್ನು ಕಳಿಸಬಹುದು. ಮೊಬೈಲ್ ಈಗ ನಮ್ಮ ಅಂಗೈಯಲ್ಲಿರುವ ಒಂದು ಚಿಕ್ಕ ಕಂಪ್ಯೂಟರ್ ಆಗಿದೆ. ಹೌದು ಪ್ರೇಕ್ಷಾ, ಖಾಲಿ ಸಮಯದಲ್ಲಿ ನಾವು ಯಾವಾಗಲೂ ಮೊಬೈಲಿನಲ್ಲಿ ಕಾಲ ಕಳೆಯಬಾರದು. ಹೌದು, ಸಮಯ ವ್ಯರ್ಥ ಮಾಡದೆ ಪರಸ್ಪರ ಮಾಹಿತಿ ಹಂಚಿಕೊಳ್ಳಬೇಕು. ಹೊಸ ವಿಷಯಗಳನ್ನು ತಿಳಿದುಕೊಂಡು ಹೊಸದನ್ನು ಕಲಿಯಲು ಪ್ರಯತ್ನಿಸಬೇಕು. ಸಮಯವನ್ನು ಸರಿಯಾಗಿ ಬಳಸಿದರೆ ನಾವು ಜ್ಞಾನವನ್ನು ಹೆಚ್ಚಿಸಿಕೊಳ್ಳಬಹುದು. ಇಂದಿನಿಂದ ಖಾಲಿ ಸಮಯವನ್ನು ಸದುಪಯೋಗಪಡಿಸಿಕೊಂಡು ಒಳ್ಳೆಯ ವಿಷಯಗಳನ್ನು ಕಲಿಯೋಣ.
ವಿಷಯಗಳನ್ನು ತಿಳಿಯುವುದರ ಜೊತೆಗೆ ನಮ್ಮ ಹಳೆಯ ಆಟಗಳಾದ ಗೋಲಿ, ಬುಗುರಿ, ಚಿನ್ನಿಕೋಲು ಮತ್ತು ಮನೆಯ ಒಳಾಂಗಣ ಆಟಗಳನ್ನು ಸಹ ಕಲಿಯೋಣ. ಮೊಬೈಲ್ನಿಂದ ದೂರವಿರೋಣ. ಬೇಡ ಬೇಡ ಮೊಬೈಲ್ ಬೇಡ. ಬೇಡ ಬೇಡ ಮೊಬೈಲ್ ಬೇಡ. ಬೇಡ ಬೇಡ ಮೊಬೈಲ್ ಬೇಡ. ಬೇಡ ಬೇಡ ಮೊಬೈಲ್ ಬೇಡ. ಜೀವನದಲ್ಲಿ ಗುರಿ ಬೇಕು. ಜೀವನದಲ್ಲಿ ಗುರಿ ಬೇಕು. ಮೊಬೈಲ್ ಬಿಟ್ಟು ಹೊರಗೆ ಬಾ. ಮೊಬೈಲ್ ಬಿಟ್ಟು ಹೊರಗೆ ಬಾ. ಪ್ರಕೃತಿಯ ಜೊತೆ ಸಮಯ ಕಳೆ. ಪ್ರಕೃತಿಯ ಜೊತೆ ಸಮಯ ಕಳೆ. ಮೊಬೈಲ್ ಹೆಚ್ಚು ಆರೋಗ್ಯ ಕೆಡು. ಮೊಬೈಲ್ ಹೆಚ್ಚು ಆರೋಗ್ಯ ಕೆಡು. ಮೊಬೈಲ್ ಬೇಡ ಮೈದಾನ ಬೇಕು. ಮೊಬೈಲ್ ಬೇಡ ಮೈದಾನ ಬೇಕು. ಮೊಬೈಲ್ ಬಿಡೋಣ ಪುಸ್ತಕ ಓದೋಣ. ಮೊಬೈಲ್ ಬಿಡೋಣ ಪುಸ್ತಕ ಓದೋಣ. ಮೊಬೈಲ್ ದೂರವಿರಲಿ ಕುಟುಂಬ ಹತ್ತಿರವಿರಲಿ. ಮೊಬೈಲ್ ದೂರವಿರಲಿ ಕುಟುಂಬ ಹತ್ತಿರವಿರಲಿ. ಬೇಡ ಬೇಡ ಮೊಬೈಲ್ ಬೇಡ. ಬೇಡ ಬೇಡ ಮೊಬೈಲ್ ಬೇಡ. ನಿಮಗೆಲ್ಲರಿಗೂ ಆಶುಭಾಷಣ ಸ್ಪರ್ಧೆಯ ಬಗ್ಗೆ ಗೊತ್ತೇ? ಹೌದು, ಆಶುಭಾಷಣ ಸ್ಪರ್ಧೆ ಎಂದರೆ ಸ್ಥಳದಲ್ಲಿ ಸೂಚಿಸಿದ ವಿಷಯದ ಬಗ್ಗೆ ಮಾತನಾಡುವುದು, ಸರಿತಾನೆ? ಹೌದು ಚಿನ್ಮಯ್. ಪ್ರಜ್ನಾ, ನೀನು ಹಿಮಾಲಯ ಬಗ್ಗೆ ಮಾತನಾಡುತ್ತೀಯಾ? ಆಗಲಿ ನಿಹಾರಿಕಾ, ನನಗೆ ನೀನು ಕೊಟ್ಟ ವಿಷಯ ಹಿಮಾಲಯ ಪರ್ವತ ಶ್ರೇಣಿ. ಹಿಮಾಲಯದಲ್ಲಿ ಅತ್ಯಂತ ಎತ್ತರವಾದ ಪರ್ವತಗಳಿವೆ. ಭಾರತದ ಉತ್ತರ ಭಾಗದಲ್ಲಿದು ಹಿಮದಿಂದ ಕೂಡಿದೆ. ಶತ್ರುಗಳು ನಮ್ಮ ದೇಶಕ್ಕೆ ಬರದಂತೆ ಇವು ತಡೆದಿವೆ. ಇಲ್ಲಿ ಹುಟ್ಟುವ ಗಂಗಾ, ಯಮುನಾ, ಬ್ರಹ್ಮಪುತ್ರ ನದಿಗಳು ಸದಾ ತುಂಬಿ ಹರಿಯುತ್ತವೆ. ತುಂಬ ಧನ್ಯವಾದಗಳು ಪ್ರಜ್ನಾ. ನಾವೆಲ್ಲರೂ ಸ್ವಲ್ಪ ಸಮಯದವರೆಗೆ ಪರಸ್ಪರ ವಿಚಾರ ವಿನಿಮಯ ಮಾಡಿಕೊಂಡು ಹೊಸ ವಿಷಯಗಳನ್ನು ತಿಳಿದುಕೊಂಡೆವು. ಈಗ ನನಗೆ ತುಂಬ ಹಸಿವಾಗಿದೆ. ಎಲ್ಲರೂ ಹೊರಡೋಣವೇ? ಧನ್ಯವಾದಗಳು. ಎಲ್ಲರೂ ಹೊರಡೋಣ. ಇಂದು ಹಕ್ಕಿಯ ಬಳಗದಲ್ಲಿ ಉತ್ತಮ ಜೀವನ ಪಥ ಕಾರ್ಯಕ್ರಮ ನಿಮಗೆ ಮೆಚ್ಚುಗೆಯಾಗಿದೆ ಎಂದು ಭಾವಿಸುತ್ತೇವೆ. ನಾವು BVM ಗ್ಲೋಬಲ್ ಬೆಂಗಳೂರು ಶಾಲೆಯ ಮಕ್ಕಳು ನಿಮ್ಮ ಪ್ರೀತಿಯ ಸಮಯಕ್ಕೆ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಅನರ್ಘ್ಯ ಪಿ, ಚಿನ್ಮಯಿ ಡಿ, ನಿಹಾರಿಕಾ ಎಸ್, ವಿ ಸಾತ್ವಿಕ್, ಪ್ರೇಕ್ಷಾ SJ, ದಕ್ಷ್ ಎಲ್, ಶ್ರೇಯಾ ಜೆ, ಇಶಾನ್ವಿ RK, ಪ್ರಜ್ಞಾ ಜಯಪ್ರಕಾಶ್, M ಮೇಘಾ ಮತ್ತು ಅದ್ವೈತ್ ದಾಶ್. ಈ ಒಂದು ಕಾರ್ಯಕ್ರಮದ ನಿರ್ವಾಹಕರು ಶಶಿಕಲಾ ನಾಗೇಂದ್ರ, ಪ್ರಿಯಾಂಕ ನಾಯಕ್ ಹಾಗೂ ಶಿವರುದ್ರ ನಾಯಕ್ ಮತ್ತು ಸ್ಪಂದನಾರವರು.